ಏನು ತಿನ್ನು ಮೇಲೆ ಕ್ಲಿನಿಕ್ಕು, ಮೇಲೆ ನಾಟಕದ ಪ್ರಾಕ್ಟೀಸು, ಎಲ್ಲ ಓಡಾಟ ಇಲ್ಲ, ಎಲ್ಲ ಇಲ್ಲೇ. ಆಮೇಲೆ ಇಲ್ಲ ಯಾಕೋ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಅನಿಸಿ ಅದಾದ್ಮೇಲೆ ಬಟ್ ನನ್ನ ಲೈಫ್ ಬದಲಾಯಿಸಿದ್ದು ಒಂದು ಶೇಕ್. ಐ ಡೋಂಟ್ ನೋ ಅದನ್ನು ಹೇಳ್ಬೋದು ಇಲ್ವೋ, ಹರ್ಬಲ್ ಲೈಫ್. ನೀವೊಬ್ರು ಡಾಕ್ಟ್ರು ಕೂಡ. ನಾನು ಹಂಗಾಗಿ ಕೇಳ್ತೇನೆ, ಯಾಕೆಂದರೆ ಅದು ಬೇರೆ ಹೆಲ್ತ್ಗೆ ತುಂಬ ಹಾರ್ಮ್ಫುಲ್ಲು. ಅದು ತೊಗೊಂಡ್ರೆ ದೇಹದಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ, ಲೈಫ್ ಸ್ಪ್ಯಾನ್ ಕಡಿಮೆ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಯಾರೋ ಇದು ಈ ಥರನೇ ಹೇಳಿದ್ರು ಅಂತ ಅದನ್ನು ತಗೊಳಕ್ಕೆ ಶುರು ಮಾಡಿ 2 ವರ್ಷ ಆದಮೇಲೆ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸಿದೆ. ಎಲ್ರಿಗೂ ಇದು ವರ್ಕ್ ಆಗುತ್ತೆ ಅಂತ ಏನಿಲ್ಲ, ನನಗೆ ಇದು ವರ್ಕ್ ಆಗಿದೆ. ಹರ್ಬಲ್ ಲೈಫ್ ನನಗೆ ವರ್ಕ್ ಆಗಿದೆ. ಅಂದರೆ ನೀವು ಊಟ ಮಾಡಲ್ವಾ, ಬರೀ ಅದೇ ತಗೊಳ್ಳೋದ? ಇಲ್ಲ, ಊಟ ಮಾಡ್ತೀನಿ ಸಾರ್, ಮಧ್ಯಾಹ್ನ ಸರಿಯಾಗಿ ಬರೆಸ್ತೀನಿ, ಊಟ ಮಾಡ್ತೀನಿ. ನನಗೆ ಸ್ವೀಟ್ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನನಗೆ ಲೈಫ್ ಸ್ಟೈಲ್ ಚೇಂಜ್ ತಂತು ಸರ್ ಅದು. ಎಷ್ಟೋ ಜನ ಬಿಡಲ್ಲ, ಇಲ್ಲ ಅದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹೇಳೋದು ನಾನು ಇಷ್ಟೇ. ಅವಾಗ ಇನ್ನೂ ಚೆನ್ನಾಗಿದ್ದೆ ಅವಾಗ. ಈಗಲೂ ಹಾಗೆ ಇದ್ದೀರಾ ಸರ್? ಏನಿದ್ದಿರೋ ಸೀಕ್ರೆಟು ಸರ್? ಈಗಲೂ ದಿನಕ್ಕೆ ಈ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ನಿಮ್ಗೆ ಫೋಟೋಸ್ ಕಳಿಸ್ತೀನಿ ನೋಡಿ. ಈ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟಿದೆ. ಹೌದಾ? ಅಯ್ಯೋ, 113 114 kg ಆಗ್ಬಿಟ್ಟಿದೆ. ಹೆಂಗೆ? ಏನು ತಿನ್ನು ಮೇಲೆ ಕ್ಲಿನಿಕ್ಕು, ಮೇಲೆ ನಾಟಕದ ಪ್ರಾಕ್ಟೀಸು, ಎಲ್ಲ ಓಡಾಟ ಇಲ್ಲ, ಎಲ್ಲ ಇಲ್ಲೇ. ಆಮೇಲೆ ಇಲ್ಲ ಯಾಕೋ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಅನಿಸಿ ಅದಾದ್ಮೇಲೆ ಈಗ ನೀಟಾಗಿ ವರ್ಕೌಟ್ ಮಾಡ್ತೀನಿ, ಮತ್ತೆ ಶೇಕ್ ತಗೋತೀನಿ. ಏನು ವರ್ಕೌಟ್ ಏನು ಮಾಡ್ತಿರೋದು? ನಾನು ವರ್ಕೌಟು ದಿನ ಬೆಳಗ್ಗೆ ಒಂದು 6 ರಿಂದ 7 ಕಿಲೋಮೀಟರ್ ನಡೀತೀನಿ ಸರ್. ಬೆಳಗ್ಗೆ ವಾಕ್ ಮಾಡ್ತೀನಿ, ಅದಾದ್ಮೇಲೆ ಕೆಲವು ಸ್ವಲ್ಪ ಡಂಬೆಲ್ಸು ಅದು ಇದು ಅಂತ ಮಾಡ್ತೀನಿ. ಬಟ್ ನನ್ನ ಲೈಫ್ ಬದಲಾಯಿಸಿದ್ದು ಒಂದು ಶೇಕ್. ಐ ಡೋಂಟ್ ನೋ ಅದನ್ನು ಹೇಳ್ಬೋದು ಇಲ್ವೋ, ಹರ್ಬಲ್ ಲೈಫ್. ಸಾರಿ, ಬಟ್ ತುಂಬ ಅದನ್ನು ಡೇಂಜರ್ ಅಂತ ಕೂಡ ಹೇಳ್ತಾರಲ್ಲ ಸರ್? ನೀವೊಬ್ರು ಡಾಕ್ಟ್ರು ಕೂಡ. ನಾನು ಹಂಗಾಗಿ ಕೇಳ್ತೇನೆ, ಯಾಕೆಂದರೆ ಅದು ಬೇರೆ ಹೆಲ್ತ್ಗೆ ತುಂಬ ಹಾರ್ಮ್ಫುಲ್ಲು. ಅದು ತೊಗೊಂಡ್ರೆ ದೇಹದಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ, ಲೈಫ್ ಸ್ಪ್ಯಾನ್ ಕಡಿಮೆ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಸರ್ ನೋಡಿ ಸರ್, ನಾನು ಅದರ ಏನಂತಾರೆ ಅದಕ್ಕೆ, ಅದ್ರ ಹಿಂದೆ ಸ್ಟಡಿ ಮಾಡಿ ಎಲ್ಲ ತಿಳ್ಕೊಂಡಿರೋದು ಏನೂ ಇಲ್ಲ. ಬೈ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿದೆ. ನಾನು ಈಗಾಗಲೇ ಅದನ್ನು ಎಷ್ಟು 2019 ಅಂದರೆ 6 ವರ್ಷದಿಂದ ದಿನಾಗಲೂ ತೊಗೊಳ್ತಾ ಇದ್ದೀನಿ. ನನಗೆ ಇದುವರೆ ತನಕ ಏನೂ ಆಗಿಲ್ಲ. ಯಾರೋ ಈ ಥರನೇ ಹೇಳಿದ್ರು ಅಂತ ಅದನ್ನು ತಗೊಳಕ್ಕೆ ಶುರು ಮಾಡಿ 2 ವರ್ಷ ಆದಮೇಲೆ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸ್ದೆ. ಏನೂ ತೊಂದರೆ ಇಲ್ಲ ಸರ್. ನಮ್ಮಲ್ಲಿ ಏನಾಗುತ್ತೆ, ಗೊತ್ತಿಲ್ಲದೆ ಮಾತಾಡೋರು ಕಂತೆಗಳು ಜಾಸ್ತಿ ಆಗಿಬಿಡುತ್ತೆ. ಓಕೆ, ಸೊ ನನಗೆ ಇದು ವರ್ಕ್ ಆಗಿದೆ ಸರ್. ಎಲ್ರಿಗೂ ಇದು ವರ್ಕ್ ಆಗುತ್ತೆ ಅಂತ ಏನಿಲ್ಲ, ನನಗೆ ಇದು ವರ್ಕ್ ಆಗಿದೆ. ಹರ್ಬಲ್ ಲೈಫ್ ನನಗೆ ವರ್ಕ್ ಆಗಿದೆ. ಅಂದರೆ ನೀವು ಊಟ ಮಾಡಲ್ವಾ, ಬರೀ ಅದೇ ತಗೊಳ್ಳೋದ? ಇಲ್ಲ, ಊಟ ಮಾಡ್ತೀನಿ ಸಾರ್, ಮಧ್ಯಾಹ್ನ ಸರಿಯಾಗಿ ಬರೆಸ್ತೀನಿ, ಊಟ ಮಾಡ್ತೀನಿ. ನನಗೆ ಸ್ವೀಟ್ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನನಗೆ ಲೈಫ್ ಸ್ಟೈಲ್ ಚೇಂಜ್ ತಂತು ಸರ್ ಅದು. ತುಂಬ ಜನ ಹೇಳ್ತಾರೆ ಅದರಿಂದ ತೊಂದರೆ ಆಗುತ್ತೆ, ಇದಾಗತ್ತೆ. ನನಗಂತೂ ಇದುವರೆ ತನಕ 8 ವರ್ಷದಿಂದ ತೊಗೊಂಡಿದ್ದೀನಿ, ಯಾರಿಗೂ ಏನಾಗಿಲ್ಲ. ಟಚ್ ವುಡ್, ಯಾರಿಗೂ ಆಗೋದು ಬೇಡ. ನಾನು ಎಷ್ಟೊಂದು ಜನ ಕೇಳಿದ್ದೀನಿ ಸರ್, ಎಷ್ಟೋ ಜನನೂ ಹೇಳಿದ್ದಾರೆ, ಅದು ತೊಗೊಂಡ್ಬಿಟ್ರೆ ಕಿಡ್ನಿ ಹಾಳಾಗೋಗುತ್ತಂತೆ, ಇದಾಗೋಗುತ್ತಂತೆ. ಒಬ್ಬರನ್ನ ತೋರಿಸಿ ನನ್ನ ಆ ಥರ, ಅವಾಗ ನಂಬ್ತೀನಿ ಅಂತೀನಿ. ಅಂದರೆ ಯಾವ ಥರ ನೀವು ತೊಗೊಳ್ಳೋದು ಅದನ್ನು? ಹೆಂಗೆ ಅದು ಕೋರ್ಸ್? ಏನಿಲ್ಲ, ಶೇಕ್ ಅಷ್ಟೇ. ಬೆಳಗ್ಗೆ ಮತ್ತು ರಾತ್ರಿ ಶೇಕು, ಮಧ್ಯಾಹ್ನ ಊಟ. ರಾತ್ರಿನೂ ಶೇಕ್, ಮತ್ತೆ ಊಟ ಏನಿಲ್ಲ? ರಾತ್ರಿ ಊಟ ಇಲ್ಲ. ಬೆಳಗ್ಗೆ ತಿಂಡಿ ಇಲ್ಲ, ತಿಂಡಿ ಬದಲು ಶೇಕು, ರಾತ್ರಿ ಊಟದ ಬದಲು ಶೇಕು, ಮಧ್ಯಾಹ್ನ ಊಟ. ಒನ್ ಮೀಲ್, ಎಸ್, ಒನ್ ಮೀಲ್ ಆ್ಯಂಡ್ ಇಟ್ has given me a lot of energy. ಅದು ಬೇರೆ ನಿಮಗೆ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅವೆಲ್ಲ ಏನೂ ಆಗೋದಿಲ್ಲ? ಏನೂ ಆಗಲ್ಲ ಸರ್. ಕೆಲವು ಸಲ ಇದೇ ಥರ ಎಷ್ಟೋ ಜನ ಕೇಳ್ತಾರೆ, ನೀವಾದರೂ ಪಾಪ ಅಲ್ಲಿಗೆ ನಿಲ್ಲಿಸೋ ಥರ ಕಾಣಿಸ್ತಾ ಇದ್ದೀರಾ. ಆದರೆ ಎಷ್ಟೋ ಜನ ಬಿಡಲ್ಲ, ಇಲ್ಲ ಅದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹೇಳೋದು ನಾನು ಇಷ್ಟೇ. ಸರ್, ನಾವು ಉಸಿರಾಡೋ ಗಾಳಿನೇ ವಿಷ. ಡೆಲ್ಲಿಲಿ ಹೋದರೆ ಇರೋಕ್ಕಾಗತ್ತಾ? ನಾವು ಉಸಿರಾಡೋ ಗಾಳಿಲೇ ವಿಷ. ನಾವು ಪಾನಿಪುರಿ ತಿಂತೀವಿ, ಎಲ್ಲಿಂದ ನೀರು ಬರುತ್ತೆ ಯಾವನಿಗೆ ಗೊತ್ತು? ಕೊರೋನಾ ಟೈಮಲ್ಲಿ ನನಗೆ ನಮ್ಮ ಜನಾಂಗದ ಬಗ್ಗೆ, ಭಾರತೀಯರ ಬಗ್ಗೆ ನನಗೆ ಭಾಳ ನಂಬಿಕೆ. ಯಾಕೆ ಅಂತಂದರೆ, ನಾವು ಚರಂಡಿ ಪಕ್ಕದಲ್ಲಿರೋ ಪಾನಿಪುರಿಯವನ ಹತ್ರ ಪಾನಿಪುರಿ ತಿಂತೀವಿ, ಆಯಿತಾ? ಒಬ್ಬ ಡಾಕ್ಟ್ರಾಗಿ ನಾನು ಹೇಳ್ತಾ ಇದ್ದೀನಿ. ಆದರೆ ಮೆಡಿಸಿನ್ ಮಾತ್ರ ಸೈಡ್ ಎಫೆಕ್ಟ್ ಆಗುತ್ತಲ್ಲ ಸರ್ ಅಂತ ಏನು ಹೇಳ್ತೀರಾ ಇದಕ್ಕೆ?
ನನಗಂತೂ ಏನು ಸೈಡ್ ಎಫೆಕ್ಟ್ ಆಗಿಲ್ಲ. ನೀವು ಟ್ರೈ ಮಾಡಿ ನೋಡಿ, ನಿಮ್ಗಾಗತ್ತೆ ಫೈನ್, ಆಗಲಿಲ್ಲ ಬಿಡಿ, ಬಿಗ್ ಡೀಲ್. ಇನ್ಯಾರೋ ಕೇಳಿದ್ರು ಲೈಫ್ ಲಾಂಗ್ ತೊಗೋಬೇಕಂತೆ. ಲೈಫ್ ಲಾಂಗ್ ಊಟ ಮಾಡೋದು ಬಿಡಲ್ವಲ್ಲ, ಲೈಫ್ ಲಾಂಗ್ ಊಟ ಮಾಡ್ತೀವಿ ಅಂತ ಯೋಚನೆ ಮಾಡ್ತೀವಿ. ಇದು ಒಂದು ತಿಂಡಿ ಅಷ್ಟೇ, ಇದು ಒಂದು ಶೇಕ್ ಅಷ್ಟೇ. ದಿನ ಕಾಫಿ ಕುಡಿತೀವಿ, ಕಾಫಿ ಬಿಟ್ಬಿಡ್ತೀವಾ ಅಥವಾ ಹಾಲು ಬಿಟ್ಬಿಡ್ತೀವ? ಬಿಡಲ್ಲ. ಇದು ಹಾಗೆ ಅಷ್ಟೇ, ಸಿಂಪಲ್. ಐ ಆಮ್ ವೆರಿ ಕನ್ವಿನ್ಸ್ಡ್ ಅಬೌಟ್ ಹರ್ಬಲ್ ಲೈಫ್. ಸ್ವಲ್ಪ ಹೆಂಗಾಗೋಗುತ್ತೆ ಅಂದರೆ, ಬಟ್ ಐ ಆಮ್ ವೆರಿ ಪುವರ್ ಇನ್ ಮಾರ್ಕೆಟಿಂಗ್ ಇಟ್. ಏನು ಬಿಸ್ನೆಸ್ ಮಾಡಿ ಹೇಳಿದ್ದಾರೆ ಪಾಪ ನಮ್ಮ ಕೃಷ್ಣಮೂರ್ತಿ ಸರ್ ಅಂತ ಮತ್ತು ಲತಾ ಮೇಡಮ್ ಅಂತ, ಅವರು ನನ್ನ ಗೈಡ್ಸ್. ಅವ್ರು ಹೇಳಿದ್ದಾರೆ, ನೀವು ಬಿಸ್ನೆಸ್ ಮಾಡಿ, ನೀವು ಡಾಕ್ಟ್ರು ಮತ್ತು ಆ್ಯಕ್ಟರು, ಇದೆಲ್ಲ ಇದಾಗತ್ತೆ, ಬೇರೆಯವ್ರಿಗೆ ಹೇಳಿ ಅಂತ. ಬಿಸ್ನೆಸ್, ಐ ಆಮ್ ವೆರಿ ಪುವರ್ ಇನ್ ಮಾರ್ಕೆಟಿಂಗ್. ಓನ್ಲಿ ಥಿಂಗ್ ಐ ಕ್ಯಾನ್ ಮಾರ್ಕೆಟ್ ಈಸ್ ಓನ್ಲಿ ಮೈಸೆಲ್ಫ್ ಅಷ್ಟೇ. ಇನ್ಯಾವುದೇ ಆದ್ರೂ ನಾನು ಸ್ವಲ್ಪ, ಡೆಂಟಿಸ್ಟ್ರಿನೂ ಅಷ್ಟೇ, ನಾನು ಜಾಸ್ತಿ ಎಲ್ಲೋ ಅಡ್ವರ್ಟೈಸ್ಮೆಂಟ್ ಮಾಡೋದು ಅಥವಾ ರೀಲ್ಸ್ ಮಾಡೋದು ಅದೆಲ್ಲ ಮಾಡಲ್ಲ. ಆ್ಯಕ್ಚುಲಿ ಎಥಿಕ್ಸ್ಗೆ ಭಾಳ ವಿರುದ್ಧ ಅದು. ಗ್ರೇಟ್. ಮಾಡಬಾರ್ದು ಒಬ್ಬ ಡಾಕ್ಟರ್. ಆ್ಯಂಡ್ ನನಗೆ ಬೇರೆ ಈ ಥರದ ಇನ್ಕಮ್ ಇರೋದ್ರಿಂದ ನಾನು ಒಂದು ಸ್ವಲ್ಪ ನನ್ನ ಪೇಷಂಟ್ಸ್ಗೆ ಒಂದು ಸ್ವಲ್ಪ ಕಮ್ಮಿ ದರದಲ್ಲಿ ಕೆಲಸ ಮಾಡ್ಬೋದು ನಾನು. ಓಕೆ, ನಿಮ್ಮ ಪೇಷಂಟ್ಸ್ ನಿಮ್ಮನ್ನು ರೀಚ್ ಮಾಡಬೇಕಂದ್ರೆ ಯಾರು ಹಿಂಗೆ ಮಾಡಬೇಕು ಇವಾಗ? ಐ ಆಮ್ ಜಸ್ಟ್ ಎ ಫೋನ್ ಕಾಲ್ ಅವೇ ಸರ್. ಸೊ ನಿಮ್ಮ ನಂಬರ್ ನಾನು ಹಾಕ್ಬೋದಾ? ಖಂಡಿತ ಹಾಕ್ಬೋದು, ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಎಸ್. ಆ್ಯಂಡ್ ಮೈ ಲೈಫ್ ಇಸ್ ಅನ್ ಓಪನ್ ಬುಕ್ ಸರ್. ನನ್ನ ಫೋನ್ ಇವಾಗಲೂ ತೆಗೆದು ತೋರಿಸ್ತೀನಿ. ಇಟ್ ಡಸ್ ನಾಟ್ ಹ್ಯಾವ್ ಎ ಸ್ಕ್ರೀನ್ ಲಾಕ್. ಸುಮ್ಮನೆ ಹಿಂಗಂದ್ರೆ ಓಪನ್. ನಮ್ಮದು ಇಲ್ಲ ಸರ್, ಅದೇನೋ ಗೂಗಲ್ ಪೇ ಇದಕ್ಕೋಸ್ಕರ ಅದು ಲಾಕ್ ಕೇಳ್ತಿದ್ದೆ ಇವಾಗ ಅಷ್ಟೇ. ಅಷ್ಟೇ ಬಿಟ್ಟರೆ ಹಿಂಗಂದ್ರೆ ಓಪನ್ ಆಗುತ್ತೆ. ನನ್ನ ವಾಟ್ಸಪ್ ನೀವು ಚೆಕ್ ಮಾಡ್ಬೋದು, ನನ್ನ ಫೇಸ್ಬುಕ್ ಚೆಕ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಚೆಕ್. ಮೈ ಲೈಫ್ ಈಸ್ ಅನ್ ಓಪನ್. ಇಲ್ಲ, ನಮ್ಮದು ಟು ಬಿ ವೆರಿ ಹಾನೆಸ್ಟ್, ಕೆಲವು ಇಂಗ್ಲೀಷ್ ಪದಗಳಲ್ಲಿ ನಾವು ಸ್ವಲ್ಪ ವೀಕು. ಕನ್ನಡದಲ್ಲಿ ಇರೋಷ್ಟು ಕಾನ್ಫಿಡೆನ್ಸ್ ಇಂಗ್ಲೀಷ್ನಲ್ಲಿ ಇಲ್ಲ. ಗ್ರಾಮರ್ ಮಿಸ್ಟೇಕ್ಗಳು ಮಾಡ್ಬಿಡ್ತೀನಿ. ನನ್ನ ವಾಟ್ಸಪ್ಪು ಏನೇ ಮೆಸೇಜ್ ಬರಲಿ, ಮೇಲ್ ಬರಲಿ, ನನ್ನ ಹೆಂಡತಿ ನನ್ನ ಮಗಳೇ ಮಾಡೋದು. ನಮ್ದು ಅಷ್ಟೇ ಎಕ್ಸೆಸಬಲ್ಲು. ಸೊ ದಿಸ್ ಇಸ್ ದ ಫ್ಯಾಕ್ಟ್. ಎನಿವೇಸ್, ಸಡನ್ನಾಗಿ ಯಾಕೆ ನೀವು ನಮ್ಮ ಕಿರುತೆರೆಯಿಂದ ಕೂಡ ಕಡಿಮೆ ಆಗ್ಬಿಟ್ರಿ? ದೂರ ಆದ್ರಿಂದ ನಾವೆಲ್ಲ ಕಡಿಮೆ ಮಾಡಿಕೊಂಡ್ರಿ ಸರ್. ಕಿರುತೆರೆ ನಾವು ಅದಾದಮೇಲೆ ಸುಮಾರು ಸೀರಿಯಲ್ಗಳು ಮಾಡಿದೆ, ಮತ್ತು ಹೇಳಿದ್ನಲ್ಲ ಬರವಣಿಗೆ ಮಾಡಿದೆ, ಡೈರೆಕ್ಷನ್ ಮಾಡಿದೆ. ತರರಂಪಂ ಬಗ್ಗೆ ಹೇಳಲೇಬೇಕು. ಜಯಂತ್ ನಿರ್ದೇಶನದ ತರರಂಪಂ ನನ್ನ ಕೊನೆಯ ಸೀರಿಯಲ್. ಕೊನೆಯದು ಅನ್ಬಿಡಿ ಸರ್, ಲೇಟೆಸ್ಟ್ ಸೀರಿಯಲ್. ಲೇಟೆಸ್ಟ್, ಎಸ್. ಓಕೆ. ಅಲ್ಲ, ಇತ್ತೀಚಿನ ಬೇಡ, ಇತ್ತೀಚಿಂದು. ಓಕೆ. ಓಕೆ, ನೀವು ಇತ್ತೀಚೆಗೆ ಕಾಣಿಸ್ಕೊಂಡಿದ್ದು. ಇತ್ತೀಚೆಗೆ ಕಾಣಿಸ್ಕೊಂಡಿದ್ದು ಅದರಲ್ಲಿ ಕೊನೆಯದಾಗಿ ಅಲ್ಲ, ಲೇಟೆಸ್ಟ್ ಸೀರಿಯಲ್. ಓಕೆ, ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಬಂದಿದ್ದು ಅಂತ. ಸೊ ಅದರಲ್ಲಿ ಹೆಂಗೆ ಅಂದರೆ, ಇಟ್ ವಾಸ್ ಅ ಕಾಮಿಡಿ ಸೀರಿಯಲ್. ಆ್ಯಂಡ್ ಆ ಕಾಮಿಡಿ ಸೀರಿಯಲ್ ಎವ್ರಿ ಡೇ ಎಪಿಸೋಡ್ಸು, ದಿನಕ್ಕೊಂದು ಎಪಿಸೋಡು, ಆ ಥರದ್ದೆಲ್ಲನೂ ಮಾಡಿ ಕಲರ್ಸಲ್ಲಿ ಬಂತು. ತುಂಬ ಚೆನ್ನಾಗಿ ಇದಾಯಿತು. ಅದಾದಮೇಲೆ ಒಂದು ಸ್ವಲ್ಪ ಸಿನಿಮಾ ಮಾಡಬೇಕು ಅನ್ನೋದು ಬಂತು ನಮ್ಮ ಟೀಮ್ಗೆ. ನಾನು, ಜಯಂತ, ಗಿರಿ, ಮತ್ತು ನಮ್ಮ ಗಿರೀಶ್ ಶಿವಣ್ಣ. ಗಿರೀಶ್ ಶಿವಣ್ಣ, ಹೌದು. ಅಯ್ಯೋ, ಸಿಕ್ಕಾಪಟ್ಟೆ, ನನಗೂ ತುಂಬ ಒಳ್ಳೆ ಗೆಳೆಯ ಆತ. ಸೊ ನಾವೆಲ್ಲ ಒಂದಷ್ಟು ಸಿನಿಮಾಗಳು ಮಾಡಬೇಕು ಅಂತ ಅವಾಗ ತುಂಬ ಓಡಾಡಿದ್ವಿ ಆ ಟೈಮ್ನಲ್ಲಿ. ಸೊ ಆವಾಗ ಒಂದು ಸ್ವಲ್ಪ ಅಭದ್ರತೆ ಕಾಡಕ್ಕೆ ಶುರು ಆಯಿತು. ಸೊ ಈ ಕಡೆ ಕ್ಲಿನಿಕ್ಕೂ ಇಲ್ಲ, ಮದುವೆ ಬೇರೆ ಆಗಿದೆ, ಇನ್ನೇನು ಮಗ ಹುಟ್ಟೋ ಟೈಮು, ಈ ಥರ ಇದ್ದಾಗ ಇದೆಲ್ಲ ಆಗತ್ತೆ ಅಂತ. ಬಟ್ ಯಾವತ್ತೂ ಸಾಂಸ್ಕೃತಿಕ ಟಿ ವಿಯಿಂದ ಸ್ವಲ್ಪ ದೂರ ಆಗಿದ್ರು, ಸಾಂಸ್ಕೃತಿಕವಾಗಿ ಯಾವತ್ತೂ ನಾನು ಕಳ್ಕೊಂಡಿಲ್ಲ. ಯಾಕೆ ಅಂತ ಅಂದರೆ, ಆವಾಗ ನನಗೆ ಶಾಲೆಗಳಿಂದ ಕೇಳಕ್ಕೆ ಶುರು ಆಯಿತು, ಮತ್ತು ಬಿಂಬದ ಕೆಲಸಗಳು ಜಾಸ್ತಿ ಆಯಿತು. APS ಆಚಾರ್ಯ ಪಾಠಶಾಲಾ ಇರ್ಬೋದು, ಅಥವಾ ಚಿತ್ರಕೂಟ ಶಾಲೆ ಇರ್ಬೋದು, ಈ ಥರದ ಶಾಲೆಗಳು ನೀವು ಯಾಕೆ ನಮ್ಮ ಮಕ್ಕಳಿಗೆ ಬಂದು ನಾಟಕ ಹೇಳ್ಕೊಡ್ಬಾರ್ದು ಅಂತ. ಆಮೇಲೆ ಆವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ನಾಟಕ ಅನ್ನೋದೊಂದು ಬರೀ ಮನೋರಂಜನೆ ಅಲ್ಲ. ವಿಜಯನಗರ ಬಿಂಬ ಹುಟ್ಟಿರೋದು ಮಕ್ಕಳ ಮನೋವಿಕಾಸಕ್ಕಾಗಿ, ಅಥವಾ ವ್ಯಕ್ತಿತ್ವ ವಿಕಸನ. ಸೊ ಥಿಯೇಟರ್, ನನ್ನ ಪ್ರಕಾರ ಥಿಯೇಟರ್ ಅನ್ನೋದು ಒಂದು ಸಾಫ್ಟ್ವೇರ್ ಇದ್ದಂಗೆ. ನಾವೆಲ್ಲ ಹಾರ್ಡ್ವೇರು, ಮಕ್ಕಳು ಒಂದು ಹಾರ್ಡ್ವೇರು. ನಾವು ಆ ಸಾಫ್ಟ್ವೇರ್ನ ಅದಕ್ಕೆ ಹಾಕ್ತೀವಷ್ಟೇ. ಆ ಹಾಕಿದ ಇವಾಗ ವರ್ಡ್, ಮೈಕ್ರೋಸಾಫ್ಟ್ ವರ್ಡ್ನ ಕಂಪ್ಯೂಟರ್ಗೆ ಹಾಕ್ತೀವಿ. ಅದರಲ್ಲಿ ನೀವು ಕವನ ಬರಿತೀರಾ, ನಾನು ಲೆಕ್ಕ ಬರಿತೀನಿ, ಅಥವಾ ಇನ್ನೊಬ್ಬ ಅವನ ಕತೆ ಬರೀತಾನೆ, ಇನ್ನೊಬ್ಬ ಸಿನಿಮಾ ಬರೀತಾನೆ, ಇನ್ನೊಬ್ಬ ಇನ್ನೇನೋ ಬರೀತಾನೆ. ಹಾಗೆ ಥಿಯೇಟರ್ ಅನ್ನೋದು ಒಂದು ಅಪ್ಲಿಕೇಶನ್, ಮದರ್ ಆಫ್ ಆಲ್ ದ ಆರ್ಟ್ಸ್. ಎಸ್, ಒಂದು ಅಪ್ಲಿಕೇಶನ್ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ಆವಾಗ ಇಲ್ಲ, ಇದು ಸಿಲೆಬಸ್ ಮಾಡಬೇಕು, ಈ ಥರದ್ದಕ್ಕೆ ತೊಡಗಿಸ್ಕೋಬೇಕು ಅಂತ. ಹಾಗಾಗಿ ನಾನು ಈ ಕಡೆ ಬಂದೆ. ಬಟ್ ವಿಜಯನಗರ ಬಿಂಬ ನಡೀತಾನೇ ಇತ್ತು. ಸೊ ಈಗ ನಾನು ರಂಗ ಶಿಕ್ಷಕನಾಗಿ ಮತ್ತು
ದಂತ ವೈದ್ಯನಾಗಿ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಂಗಾಗಿ ಟಿವಿಯಿಂದ ಈಗಲೂ ಬರುತ್ತೆ ಕರೆಗಳು, ನಮ್ಮ ಪಾಪ ನೆನೆಸ್ಕೊಂಡು ಮಾಡ್ತಾರೆ ಬನ್ನಿ ಅಂತ. ಬಟ್ ಅದು ಏನಾಗೋಗಿದೆ ಅಂದರೆ ಸರ್, ಈ ರಂಗಭೂಮಿ ಹೆಂಗೆ ಅಂದರೆ ಪ್ರತಿ ಕ್ಷಣನೂ ಏನಾದ್ರು ಒಂದು ಮಾಡಬೇಕು ಅನ್ನೋ ತುಡಿತಾ ಇರುತ್ತಲ್ಲ, ಕಂಟಿನ್ಯೂಸ್ ಆಗಿ. ಇವಾಗ ಬೆಳಗ್ಗೆ ಹೋಗ್ತೀನಿ, ಅಲ್ಲೊಂದು 2-3 ಕ್ಲಾಸ್ ತೊಗೊಳ್ತೀನಿ, ಆ ಮಕ್ಕಳ ಜೊತೆ ಒಡನಾಡ್ತೀನಿ, ಇದು ಮಾಡ್ತೀನಿ, ಅವ್ರಿಗೇನೋ ಹೇಳ್ಕೊಡ್ತೀನಿ, ಟೀಮ್ ವರ್ಕ್ ಅಂತೀನಿ ಅಥವಾ ಕಾನ್ಫಿಡೆನ್ಸ್ ಅಂತೀನಿ ಅಥವಾ ಇನ್ನೇನೋ ಆ ಥರದ ಬೇರೆ ಥರದ ಕ್ಲಾಸ್ಗಳನ್ನ ತೊಗೋತೀನಿ. ಅದಾದಮೇಲೆ ವಾಪಸ್ ಬರ್ತೀನಿ, ಆಮೇಲೆ ಒಂದು ಪೋಸ್ಟರ್ ಡಿಸೈನ್ ಮಾಡ್ತೀನಿ, ಅದಾದಮೇಲೆ ನಾಟಕ ಬರೀತೀನಿ, ಆಮೇಲೆ ರಿಹರ್ಸಲ್ ಮಾಡ್ತೀನಿ, ಅದಾದಮೇಲೆ ರಾತ್ರಿ ಮಲಗಕ್ಕೆ ಮುಂಚೆ ಒಂದು ಸ್ವಲ್ಪ ಯಾವುದೋ ಒಂದು ರೀಲ್ ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ. ಒಂದು ಟಿ ವಿ ಅಂತ ಹೋದರೆ ಇದಿಷ್ಟು ಕೆಲಸಗಳು ಸ್ಟಾಪ್ ಆಗೋದು. ಟೈಮು ಕೆಲಸ. ಈಗಿನ ಟಿ ವಿ ಇಂಡಸ್ಟ್ರಿನೂ ಸ್ವಲ್ಪ ಬದಲಾಗಿದೆ, ಮೋಸ್ಟ್ಲಿ ತುಂಬ ಬದಲಾಗಿದೆ. ಬಟ್ ಒಂದು ಕಾಲಕ್ಕೆ ನನಗೆ ಅನ್ನ ಕೊಟ್ಟಿದೆ ಸರ್, ಅದು ನಿಜವಾಗ್ಲೂ ಅದು ಕೊಟ್ಟಿರೋ ಅನ್ನ ಅಷ್ಟೇ ಅಲ್ಲ, ನನಗೊಂದು ಹೆಸರು ಕೊಡ್ತು, ನನಗೊಂದು ಇಟ್ ಹಸ್ ಗಿವನ್ ಮೀ ಎ ಗ್ರೇಟ್ ಥಿಂಗ್. ಸೊ ಅದ್ರ ಬಗ್ಗೆ ನಾನು ನೆಗೆಟಿವ್ ಆಗಂತೂ ದೇವರನ್ನೇ ಮಾತಾಡಲ್ಲ. ನೋಡ್ಬೋದಾ ನಾವು ನಿಮ್ಮನ್ನ? ಗೊತ್ತಿಲ್ಲ ಸರ್, ಈ ಕೆಲಸ ಕಾರ್ಯಗಳ ನಡುವೆ ನನ್ನ ಹುಚ್ಚಾಟ. ಪಣಿ ರಾಮಚಂದ್ರ ದಂಡಪಿಂಡಗಳು ಟೈಮಲ್ಲಿ ನಾನು ನಾಟಕ ಮಾಡ್ತಾ ಇದ್ದೆ, ನಾಟಕಗಳು ಬರಿತಾ ಇದ್ದೆ, ಮಕ್ಕಳ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ದೆ. ಆವಾಗ ಸಾರ್ ಶೋ ಇದೆ ಸರ್, ನಾನು ಅದು ಬರೋಕ್ಕಾಗಲ್ಲ ಸರ್. ಏನಯ್ಯ ಶೋ ಅಂತ ಹೋಗ್ತೇನೆ ನಾಟಕಕ್ಕೆ, ಅದರಲ್ಲೇ ದುಡ್ಡು ಬರುತ್ತೇನೆ, ನಾವಿಲ್ಲಿ ದುಡ್ಡು ಕೊಡ್ತೀವಿ ಬಾ ಅಂದರೂ ಬರಲ್ವಲ್ಲಯ್ಯ ಅಂತ ಅವಾಗಲೇ ಹಂಗಿದ್ದೆ ನಾನು. ಸೊ ಆ ಥರದ್ದು ಕೆಲವೆಲ್ಲ ಇರೋದ್ರಿಂದ ನಾನು ಯಾವತ್ತೂ ಇಲ್ಲ, ನೆವರ್ ಎಗೈನ್ ಅಂತ ಯಾವುದಕ್ಕೆ ಕಾರಣಕ್ಕೂ ಹೇಳಲ್ಲ. ಯಾಕೆಂದರೆ ಗೊತ್ತಿಲ್ಲ ಸರ್. ಸೊ ನಾನೊಬ್ಬ ಡೆಂಟಿಸ್ಟಾಗಿ, ಒಬ್ಬ ನಾಟಕದ ಮನೇಲಿ ಹುಟ್ಟಿದವನು, ಆಮೇಲೆ ಡೆಂಟಿಸ್ಟಾಗಿ ಮತ್ತೆ ರಂಗಶಿಕ್ಷಕನಾದೆ. ನನ್ನ ಲೈಫ್ ಹೆಂಗೆ ಕರ್ಕೊಂಡು ಹೋಗ್ಬಿಡ್ತು. ಫೇಮ್ ಕೊಟ್ಬಿಡ್ತು, ಇದ್ದಕ್ಕಿದ್ದಂಗೆ ಫೇಮ್ ಕೊಟ್ಬಿಡ್ತು, ದುಡ್ಡು ಕೊಟ್ಬಿಡ್ತು, ಮತ್ತು ಒಳ್ಳೆ ಬಾಳ ಸಂಗಾತಿ ಕೊಡ್ತು, ಮಗ ಆದ. ಲೈಫ್ ಹ್ಯಾಸ್ ಬೀನ್ ವೆರಿ ಬ್ಯೂಟಿಫುಲ್. ಅಪ್ಪ ಕೋಆರ್ಡಿನೇಟ್ ಮಾಡ್ತಾರೆ, ಯೂನಿವರ್ಸಿಟಿ ಜೊತೆ ಓಡಾಡ್ತಾರೆ, ಡಿಪ್ಲೊಮೋದು ಕೆಲಸಗಳು ಮಾಡ್ತಾರೆ, ಇದು ಮಾಡ್ತಾರೆ, ನಾಟಕಕ್ಕೆ ಅಂತ ಅಂದರೆ ಫೋನ್ ಮಾಡಿ ಕರೀತಾರೆ. ಅಮ್ಮ ಕಾಸ್ಟ್ಯೂಮು ಅದು ಇದು, ಶೀಸ್ ಎ ಕಾಸ್ಟ್ಯೂಮ್ ಡಿಸೈನರ್, ಕಾಸ್ಟ್ಯೂಮ್ ಇದೆಲ್ಲ ಮಾಡ್ತಾರೆ. ನಾನು ಡೈರೆಕ್ಟ್ರು, ಆ್ಯಕ್ಟ್ರು, ನನ್ನ ತಂಗಿ ಡೈರೆಕ್ಟ್ರು, ಆ್ಯಕ್ಟ್ರು, ಕೊರಿಯೋಗ್ರಾಫರು, ಮತ್ತು ಈ ಥರ ಎಲ್ಲ ಇದ್ದ ಕುಟುಂಬದಲ್ಲಿ ಬೃಂದ ಬರ್ತಾಳೆ. ಬೃಂದ ಬಂದ್ಬಿಟ್ಟು ಅವಳು ಡೈರೆಕ್ಟರ್ ಆಗ್ತಾಳೆ, ಇದೆಲ್ಲ ಆಗ್ತಾಳೆ. ನನ್ನ ಮಗ ಹುಟ್ಟುತ್ತಾನೆ. ನನ್ನ ಹೆಂಡತಿ ಅವನು ಸ್ಪೋರ್ಟ್ಸ್ಗೆ ಹೋಗಬೇಕು.